ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಹೆಂಗೆ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಡಿ ಮನೇಲೆ. ಬೇಕಾಗಿರೋ ಪದಾರ್ಥಗಳು ತೋರಿಸ್ತೀನಿ. ಫಸ್ಟು ಡ್ರೈ ಮಸಾಲ, ಇದು ಜೀರಿಗೆ, ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ. ಈರುಳ್ಳಿ 2 ಇದೆ, ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಗೆಡ್ಡೆ, ಹಸಿಮೆಣಸಿನ್ಕಾಯಿ 3 ಆದರೆ ಸಾಕು. ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು. ಮತ್ತು ಚಿಲ್ಲಿ ಪೌಡರ್ ಬೇರೆ ಹಾಕ್ತೀವಿ, ಅದಕ್ಕೆ ನೋಡ್ಕೊಂಡು ಹಾಕಿ. ಟೊಮೆಟೊ 1 2, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಮತ್ತು ಎಣ್ಣೆ ಒಗ್ಗರಣೆಗೆ. ದಾಲ್ ಮಾಡ್ತಾ ಇದ್ದೀನಿ ಡಾಬಾ ಸ್ಟೈಲಲ್ಲಿ. ಇಬ್ರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಇಬ್ರಿಗೆ ಆಗೋಷ್ಟು ಮಾಡ್ಕೊಂಡು ನೋಡ್ರಿ. 1 ಕಪ್ ಬೇಳೆ, ತೊಗರಿ ಬೇಳೆ, ಅರ್ಧ ಕಪ್ ಹೆಸರುಬೇಳೆ. 1 ಕಪ್ ತೊಗರಿ ಬೇಳೆ, ಅರ್ಧ ಕಪ್ ಹೆಸರುಬೇಳೆ. ಇದೆರಡು ಚೆನ್ನಾಗಿ ತೊಳ್ಕೊಂಡು 4 ಪೀಸ್. ಇದು ಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ 2 ಸತಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟಾದ್ರೆ ಸಾಕು, ಗಟ್ಟಿಗೆ ಇರಬೇಕು. ಗಟ್ಟಿಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ಒಂದು ಸ್ವಲ್ಪ ಗಟ್ಟಿಗೆ ಬರಲಿ ಬೇಯಿಸಿರೋದು. ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಬರೀ ಬೇಳೆ ಅಷ್ಟೇ ಇರೋದು ಇದು. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು 4 ವಿಸಲ್ ಹಾಕೋಣ. ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ಬೇಯಬೇಕು ನುಣ್ಣಗೆ. 4 ವಿಸಲ್ ಆಗಲಿ. ಇವಾಗ ಇವಾಗ 4 ವಿಸಲ್ ಆಗಿದೆ. ಈಗ ನೋಡಿ ಬೆಂದಿದೆ ನೋಡ್ರಿ, ಫುಲ್ಲು ನೈಸಾಗಿ ಬೆಂದಿದೆ, ಗಟ್ಟಿ. ಇದು ಒಂಚೂರು ಮ್ಯಾಶ್ ಮಾಡ್ಕೊಳ್ಳಿ. ನೋಡ್ರಿ, ಈ ಥರ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಆಯ್ತು. ನೋಡ್ರಿ, ಈಗ ಗಟ್ಟಿಗಿರ್ಬೇಕು. ದಾಲ್ಗೆ ನೀರಾಗಿದ್ರೆ ದಾಲ್ ಚೆನ್ನಾಗಿ ಬರಲ್ಲ, ಸಾರಾಗ್ಬಿಡುತ್ತೆ ಅದು. ದಾಲ್ ಅಂದರೆ ಸ್ವಲ್ಪ ಗಟ್ಟಿಗೆ ಬರ್ಬೇಕು. ಹಿಂಗೆ ನೋಡ್ರಿ, ಈ ಥರ ಗಟ್ಟಿಗಿದೆ. ಇವಾಗ ಒಗ್ಗರಣೆ, ದಾಲಿಗೆ ಒಗ್ಗರಣೆ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕೋದು. ಒಂದು 2-3 ಸ್ಪೂನ್. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಹಾಕೋದು. ಎಣ್ಣೆ ಕಾಯಿದೆ. ಇವಾಗ ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ತೀನಿ ಸ್ವಲ್ಪ. ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು, ಹಾಕಿದ್ಮೇಲೆ ಒಂದಿಷ್ಟು ಶುಂಠಿ ನೋಡಿ, ಒಂದಿಷ್ಟು 5-6 ಎಷ್ಟು ಶುಂಠಿ ಹಾಕ್ಬೇಕು. ಶುಂಠಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ಸಣ್ಣ ಕಟ್ ಮಾಡ್ಕೊಬೇಕು. ಸಣ್ಣ ಕಟ್ ಮಾಡಿ ನೋಡ್ರಿ, ಸ್ವಲ್ಪ ಫ್ರೈ ಆಗಿದೆ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಕೆಂಪಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಕೆಂಪಗಾದ್ಮೇಲೆ ಟೊಮೆಟೊ ಹಾಕೋಣ. ಇದೆಲ್ಲ ಮನೇಲೆ ಮಾಡೋಕ್ಕೆ ಈಸಿಯಾಗಿರುತ್ತೆ. ನಾವು ಡಾಬಾಗೆಲ್ಲ ಹೋದ್ಮೇಲೆ ಹೋಗ್ತಾರಲ್ಲ, ನಮಗೆ ಮನೇಲಿ ಮಾಡೋಕ್ಕಾಗಲ್ವೇನೋ ಅನ್ಕೊಂತೀವಿ.
ಅದೇ ಮನೇಲೆ ಸಿಂಪಲ್ಲಾಗಿ ಮಾಡ್ಕೊಬೋದು. ಡಾಬಾಗೇನೋ ಚೆನ್ನಾಗಿ ಟೇಸ್ಟಾಗೆ ಬರುತ್ತೆ ಮನೇಲಿ ಮಾಡ್ಕೊಳ್ಳೋದು. ಮನೆ ಡಾಬಾಗೆ ಹೋದ್ರೆ 400-500 ಬಿಲ್ ಆಗುತ್ತೆ. ಮನೇಲಿ ಆರಾಮಾಗಿ ನೋಡ್ರಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಾಗಿರುತ್ತೆ, ಮಾಡಿ ನೋಡಿ ಮನೇಲಿ. ಆಮೇಲೆ ಈರುಳ್ಳಿ ಕೆಂಪಗಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಬೇಳೆ ಸ್ವಲ್ಪ ಹಾಕಿದ್ದೀವಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹಾಕಿ. ಈ ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗಲಿ, ಕೆಂಪಗೆ ಸಾಫ್ಟಾಗಿ ಬೇಯಲಿ. ಟೊಮೆಟೊ ಸಾಫ್ಟಾಗಿ ಬೆಂದ್ಮೇಲೆ ದಾಲ್ ಇದು ಡ್ರೈ ಮಸಾಲ ಹಾಕೋದು. ಟೊಮೆಟೊ ಫುಲ್ ಸಾಫ್ಟಾಗಿ ಬೆಂದಿದೆ. ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿ ನಾನು ಇಷ್ಟು ಹಾಕ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು, ಇದು ಡ್ರೈ ಮಸಾಲ. ಇದು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಎನ್ಕೊಂಡು ಧನಿಯಾ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ರಿ, ನಾನು ಇಷ್ಟ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದೀವಲ್ವಾ, ಅದಕ್ಕೆ ಇದು ಬರೀ ಚಿಲ್ಲಿ ಪೌಡರು. ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ತಿನ್ನೋರು ಖಾರ ಹಾಕ್ಕೊಳ್ಳಿ, ನಾವು ಸ್ವಲ್ಪ ಸಪ್ಪೆನೆ, ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆಮೇಲೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ. ನೋಡಿ ಇಷ್ಟು ಗರಂ ಮಸಾಲ. ಇದು ಎವರೆಸ್ಟ್ ಗರಂ ಮಸಾಲ. ಇದು ಎವರೆಸ್ಟ್ ಗರಂ ಮಸಾಲ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಬೇಕಿದ್ರೆ. ಎವರೆಸ್ಟು MTR ಎರಡು ತುಂಬ ಚೆನ್ನಾಗಿರುತ್ತೆ, ಗರಂ ಮಸಾಲ ಮಾತ್ರ. ಆಮೇಲೆ ಈ ದಾಲೆಲ್ಲ ಉಯ್ದ್ಬಿಡೋದು ಇದಕ್ಕೆ. ಇವತ್ತು ಗಟ್ಟಿಯಾಗಿ ಬಂದಿದೆ. ದಾಲ್ ನೋಡಿ ಎಷ್ಟು ಗಟ್ಟಿಯಾಗಿ ಬರಬೇಕು ದಾಲ್. ಇವಾಗ ಒಂದು ಕುದಿ ಕುದ್ರೆ ಸಾಕು. ಎಲ್ಲ ಹಾಕಿದ್ದೀವಿ. ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿ ಒಂದು ಕುದಿ 2 ಕುದಿ ಬರಲಿ. ಡಾಬಾ ಸ್ಟೈಲ್ ಅಂದರೆ ಅವ್ರು ಇಷ್ಟು ಗಟ್ಟಿಯಾಗೆ ಕೊಡ್ತಾರೆ ದಾಲು, ನೀವು ಇಷ್ಟು ಗಟ್ಟಿಗೆ ಮಾಡಿ. ಅದು ಸ್ವಲ್ಪ ಹೆಸರು ಬೇಳೆ ಹಾಕ್ತೀವಲ್ವ, ಅದು ಗಟ್ಟಿ ಬಂದ್ಬಿಡುತ್ತೆ. ಇವಾಗ ಜೀರಾ ರೈಸ್ ಮಾಡೋದನ್ನ ಹೆಂಗೆ ಅಂತ ತೋರಿಸ್ತೀನಿ. ಇವಾಗ ಜೀರಾ ರೈಸಿಗೆ ಫಸ್ಟು ಬಟರ್ ಹಾಕೋದು. ಎಣ್ಣೆಲೂ ಮಾಡ್ಬೋದು, ಅದೇ ಬಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟರ್ ಮೆಲ್ಟ್ ಆದಮೇಲೆ ಜೀರಿಗೆ. ಇದು ತುಂಬ ಸಿಂಪಲ್ಲು, ಇದು ತುಂಬ ಕಷ್ಟ ಅಂತ ಎಲ್ಲ ಏನೋ ಅಂದ್ಕೊಳ್ಳೋದು ಬೇಡ. ಜೀರಾ ರೈಸ್ ಮಾಡೋದು ಹೆಂಗೋ ಅದೇನೋ ಅಂತ. ಬಟರ್ ಫುಲ್ಲು ಮೆಲ್ಟ್ ಆಗಬೇಕು. ಬಟರ್ ಮೆಲ್ಟ್ ಆಗಿದೆ. ಮೆಲ್ಟ್ ಆದಮೇಲೆ ಜೀರಿಗೆ ಹಾಕಿ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ಜೀರಾ ರೈಸ್ ಆಗುತ್ತೆ.
ಜೀರಿಗೆ ಇಟ್ಬಿಟ್ಟು ಆಮೇಲೆ ಜೀರಿಗೆ ಆದಮೇಲೆ ಕೊತ್ತಂಬರಿ ಹಾಕಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕಿದ್ಮೇಲೆ ಅನ್ನ ಹಾಕ್ಬಿಡೋಣ. ಅನ್ನ ಹಾಕ್ಬಿಟ್ಟು ಫ್ರೈ ಮಾಡೋದು. ನೋಡ್ರಿ ಇಷ್ಟೇ ಜೀರಾ ರೈಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ. ಬಟರು ಎಣ್ಣೆ ಏನು ಹಾಕ್ತಿರೋ ಅದು ಬಟರ್ ಹಾಕಿದ್ರೇ ಚೆನ್ನಾಗಿರೋದು ಜೀರಾ ರೈಸ್ಗೆ. ನೋಡ್ರಿ ಈಗ ಫ್ರೈಡ್ ರೈಸ್ ಥರ ಫ್ರೈ ಮಾಡಬೇಕು. ಜೀರಾ ರೈಸ್ ರೆಡಿ ಆಯಿತು ನೋಡಿ. ಇಷ್ಟೇ ಜೀರಾ ರೈಸ್ ಅಂತ. ಏನಪ್ಪ ಇದು ಇಷ್ಟೊಂದು ಜೀರಾ ರೈಸ್ ಅಂದರೆ ಹೆಂಗೆ ಮಾಡ್ತಾರೋ ಏನೋ ಅಂದ್ಕೊಬೇಕು. ಇಷ್ಟೇ ಜೀರಾ ಹಾಕ್ತಾರೆ, ಇಷ್ಟೇ ನೋಡಿರಿ ಆಯಿತು, ಜೀರಾ ರೈಸ್ ರೆಡಿ ಆಯಿತು. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ದಾಲ್ಗೆ ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅದಕ್ಕೆ ಡಾಬಾಗಳಲ್ಲಿ ಇದೇ ಜಾಸ್ತಿ ತೊಗೊಳೋದು ಎಲ್ಲರೂ. ವೆಜ್ ಅಂದರೆ ಇದೇ ತೊಗೊಳ್ತಾರೆ. ಜೀರಾ ರೈಸ್ ಆಯಿತು ನೋಡಿ. ತಣ್ಣಗಿರೋ ವಾತಾವರಣಕ್ಕೆ ದಾಲು ಜೀರಾ ರೈಸು ಚೆನ್ನಾಗಿರುತ್ತೆ. ಸರಿ ಟ್ರೈ ಮಾಡಿ ನೋಡಿ.